ಮನುಷ್ಯರಂದ್ರೆ ಭಯ ಇಲ್ಲ. ಆದ್ರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದುತ್ವವನ್ನು ವಿರೋಧ ಮಾಡ್ತಾರಲ್ಲ ಅಂತ ಸೆಟ್ಟ ಹಿಂದೂಗಳಿಗೆ ಭಯ ಆಗುವುದಕ್ಕಿಂತ ಎಲ್ಲೈತು ಜಗತ್ತಿನ ಒಂದು ಪಿರಮಿಡ್ಗಳನ್ನು ಕಟ್ಟಿ ಮೇಲ್ದಂತ ಈಜಿಪ್ಷಿಯನ್ ಜನಾಂಗ, ಎಲ್ಲೈತು ಜಗತ್ತಿನ ಆಳ್ವಿಕೆ ಬಂದಂತ ಗ್ರೀಕ್ ಜನಾಂಗ, ಎಲ್ಲೈತು ಜಗತ್ತಿಗೆ ಭಾಷಾಶಾಸ್ತ್ರವನ್ನು ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ, ಎಲ್ಲೈತು ಬಾಬಿಲೋನಿಯನ್ ಜನಾಂಗ, ಎಲ್ಲೈತು ಮೆಸೊಪೊಟೇಮಿಯನ್ ಜನಾಂಗ. ಒಮ್ಮೆ ಎಷ್ಟು ಮಾಡಿ ನೋಡಿದ ನೆಚ್ಚಿನ ಬಂಧುಗಳೇ, ಪ್ರಾಚೀನ ಅಂತ ಕರೆಸಿಕೊಂಡಂತ 35 ಜನಾಂಗಗಳು ತಮ್ಮ ಮೇಲಾದಂತ 10, 20, 40, 50 ವರ್ಷದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಈ ಜನಾಂಗವು ಇತಿಹಾಸದ ಪುಟಗಳಿಂದ ಅಳಿಸಿ ಹೋಗಿದ್ದಾವೆ. ಪ್ರಾಚೀನ ಅಂತ ಕರೆಸಿಕೊಂಡಂತ 35 ಜನಾಂಗಗಳು ಅಧಿಕಾರಿಗಳಾಗಿ ಕಾಲಗರ್ಭಿಸಿರುವುದು. ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂತ 106 ಮತತಂತ್ರಗಳು ಕಣ್ಮರೆಯಾದವು. ಆದರೆ ನಮ್ಮ ಸನಾತನ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, 1370ಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ ಆಗಿದೆ. ಇಷ್ಟು ವರ್ಷ ನಮ್ಮ ದಾಳಿ ಮಾಡಿದವರು ಒಂದೂರು ಜನಾಂಗಗಳಲ್ಲ, ಎಷ್ಟು ಪರಕೀಯ ಜನಾಂಗಗಳು, ಎಷ್ಟು ಪರಕೀಯ ದೇಶಗಳ ದಾಳಿಗಳು, ಸರಣಿ ದಾಳಿಗಳು. ಮೊಘಲರು ಬಂದ್ರು, ತುರ್ಕರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹುಡುಗರು ಬಂದ್ರು. ಇವರೆಲ್ಲರೂ ಬಂದ ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಹಿಂದೂ ಸಮಾಜವಾಗಿ ಜೀವಂತವಾಗಿದೆ. ಸನಾತನ ಹಿಂದೂ ಪರಂಪರೆಯಾಗಿ ಬದುಕಿದೆಯಲ್ಲ. ಯಾರ ಕಾರಣದಿಂದ? ಶಿವಾಜಿ ಮಹಾರಾಜರಂತ ವೀರರ ಕಾರಣದಿಂದ. ಎಂತೆಂತ ವೀರರು ಯಾವ್ಯಾವ ಕಾಲಘಟ್ಟಕ್ಕೆಲ್ಲ ಬಂದು ನಮ್ಮ ಧರ್ಮರಕ್ಷಣೆಯನ್ನು ಮಾಡಿದ್ದಾರೆ. ಇದೇ ಸಂದರ್ಭಕ್ಕೆ 395 ವರ್ಷಗಳ ಹಿಂದೆ, ಕೆಲವು ಗಂಟೆಗಳ ಹಿಂದೆ ಸಮರ್ಥ ರಾಮದಾಸರ ಮುಂದೆ ಕುತ್ಕೊಂಡು ಒಂದಿಷ್ಟು ಜನ ಶಿಷ್ಯರು ಭಕ್ತಾದಿಗಳು, ರಾಮದಾಸರೇ, ನಮ್ಮ ದೇಶದಲ್ಲಿ ನಮ್ಮ ಸಮಾಜದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ನಾವೀಗ ಕುಂಭಮೇಳದಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗಬೇಕಂದ್ರೆ ನಮ್ಮ ಇಚ್ಛೆ, ಯಾವ ಕಾಲಕ್ಕೆ ಬೇಕಾದ್ರೂ ಹೋಗಬಹುದು, ಯಾರು ಬೇಕಾದ್ರೂ ಹೋಗಬಹುದು. ಆದ್ರೆ ಒಂದು ಕಾಲದಲ್ಲಿ ಮೊಘಲರ ದಾಳಿಯಾಗಿ, ಮೊಘಲರ ಆಕ್ರಮಣದಲ್ಲಿ ಇಡೀ ಭಾರತ ದೇಶ ಇದ್ದಾಗ ನಮ್ಮ ಪೂರ್ವಿಕರು, ನಮ್ಮ ಹಿಂದೂ ಸಮಾಜ, ನಮ್ಮ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕಾದ್ರೆ ಜಾತಿಯ ಕನ್ನಡ ಕಟ್ಟಬೇಕು. ಇತಿಹಾಸದಲ್ಲಿ ದಾಖಲಾಗಿರುವಂತಹ ವಿಷಯಗಳು ಇಂಗ್ಲಿಷ್ನಲ್ಲಿ ವೀರ ಸಾವರ್ಕರ್ ಸ್ಪಷ್ಟವಾಗಿ ದಾಖಲು ಮಾಡ್ತಾರೆ. ಹಿಂದೂಗಳ ಬದುಕಬೇಕಂದ್ರೆ ಯಾವುದೋ ಪರಕೀಯ ದೇಶದಿಂದ ಬಂದಂತವರಿಗೆ ನಾವು ಜಾತಿಯ ಕಂದಾಯ ಕಟ್ಟಬೇಕು, ನಮ್ಮ ತೀರ್ಥಕ್ಷೇತ್ರಗಳಿಗೆ ನಾವು ಹೋಗ್ಲಿಕ್ಕೆ ನಾವು ಜಾತಿಯ ಕಂದಾಯ ಕಟ್ಟಬೇಕು. ಇಂತಹ ಪರಿಸ್ಥಿತಿಗಳಲ್ಲಿ ಒಂದು ಕಾಲಕ್ಕೆ ನಮ್ಮ ಪುಣ್ಯದ ವಿಚಾರ, ಒಂದಿಷ್ಟು ನಮ್ಮ ರಾಜರು, ಹೊಯ್ಸಳರಂತ ರಾಜರು, ವಿಜಯನಗರ ಸಾಮ್ರಾಜ್ಯದವರೆಲ್ಲ ನಮ್ಮ ಹಿಂದೂ ಬಾಂಧವರು ತೀರ್ಥಕ್ಷೇತ್ರಕ್ಕೆ ಹೋಗಬೇಕಂದ್ರೆ ಮೊದಲರಿಗೆ ಸಾಮ್ರಾಜ್ಯದ ರಾಜರು ಕೊಟ್ಟಿರುತ್ತ ಜಾತಿಯ ಕಂದಾಯವನ್ನು ಕಟ್ತಿದ್ರು. ನಮ್ಮ ಜನರು ಕಟ್ಟಾಗ ಅವ್ರ ಪರವಾಗಿ ನಾವೇ ಕಟ್ತೀವಿ ಅಂತ ನಮ್ಮ ರಾಜರ ದೊಡ್ಡಸ್ತಿಕೆ ಅದು. ಆಗಿನ ಕಾಲದಲ್ಲಿ ಇದ್ದಂತಹ ಒಂದಿಷ್ಟು ಜನ ರಾಜರ ಸಂಸ್ಥಾನಗಳು. ಆದ್ರೆ ಹಿಂದೂಗಳ ಪರಿಸ್ಥಿತಿ ಯಾವ ರೀತಿ ಆಗಿತ್ತು? ನಮ್ಮ ಧರ್ಮ ಪಾಲನೆ, ನಮ್ಮ ಮಾಡಬೇಕಂದ್ರೆ ನಮಗೆ ತಡೆಗಳು, ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಾವು ಹೋಗಿ ಭಾಗವಹಿಸಬೇಕು ಆಚರಣೆಗಳಂದ್ರೆ ನಮಗೆ ತಡೆಗಳು. ಆಗ ಕೂತು ಒಂದಿಷ್ಟು ಜನ ಶಿಷ್ಯರು ಸಮರ್ಥ ರಾಮದಾಸರ ಮುಂದೆ ಪ್ರಶ್ನೆ ಮಾಡ್ತಾರೆ, ರಾಮದಾಸರೇ, ಹಿಂದೂ ಸಮಾಜ ಇದೇ ದೇಶದಲ್ಲಿ ಹುಟ್ಟಿ ಜಗತ್ತನ್ನು ತನ್ನ ಜ್ಞಾನ ಭಾಸ್ಕರದಿಂದ ಬೆಳೆದಂತ ಉಷಕಿರಣಗಳಿಂದ ಬೆಳೆದಂತ ಹಿಂದೂ ಧರ್ಮದ ಈ ದಿನ ಸನಾತನ ಪುಂಜ ಇವತ್ತು ತನ್ನದೇ ದೇಶದಲ್ಲಿ ಬದುಕಬೇಕಂದ್ರೆ ಇನ್ಯಾವುದೇ ದೇಶದಿಂದ ಬಂದವರಿಗೆ ನಾವು ಜಾತಿಯ ಕಂದಾಯ ಕಟ್ಟುವಂತ ಪರಿಸ್ಥಿತಿ ಬಂದಿದ್ದಿಲ್ಲ. ಹೀಗೆ ಆಗುತ್ತಾ ಹೋದ್ರೆ ಮುಂದಿನ ಪೀಳಿಗೆ ತನ್ನಂತ ಹಿಂದೂ ಅಂತ ಕರ್ಕೊಳ್ಳುತ್ತಾ? ಮುಂದಿನ ಪೀಳಿಗೆ ತನ್ನಂತ ಹಿಂದೂ ಅಂತ ಕರ್ಕೊಳ್ಳಿಕ್ಕೆ ಹಿಂದೂ ಪರಂಪರೆ ಜೀವಿತವಾಗಿರುತ್ತಾ? ಇಂತಹ ಸಂದರ್ಭದಲ್ಲಿ ನಮ್ಮ ರಕ್ಷಣೆಗೆ ಯಾರು ಬರ್ತಾರೆ, ಯಾರು ಭಗವಂತ ಅವತರಿಸ್ತಾರೆ? ಆಗ ಸಮರ್ಥ ರಾಮದಾಸರು ಒಂದು ಮಾತನ್ನ ಹೇಳಿದ್ರು. ಭಗವದ್ಗೀತೆಯ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಕರೆ, ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನದ ಧರ್ಮಸದಾತ್ಮರ್ಯಾಮ್ಯಂ ಪರಿತ್ರಾಣಾಯ ಸಾಧುನ ವಿನಾಶವಿಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ. ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ಬಂದು ತಲುಪಿತ್ತು, ಆಗೆಲ್ಲ ಶಿಷ್ಟರನ್ನ ರಕ್ಷಿಸಿ ದುಷ್ಟರನ್ನ ನಾಶ ಮಾಡಿ ಧರ್ಮದ ಪುನಃಪ್ರತಿಷ್ಠಾಪನೆ ಮಾಡಿಕೊಳ್ಳಿಕ್ಕೆ ಭಗವಂತ ಯುಗಕ್ಕೂ ಅವತರಿಸಿ ಬಂದೇ ಬರ್ತಾನೆ. ಇದು ಕೃಷ್ಣ ಕೊಟ್ಟಂತ ಕರೆ ಅಂತ ಸಮರ್ಥ ರಾಮದಾಸರ ಬಾಯಿಂದ ಬಂದಂತ ಗುಂಜ. ಸಮರ್ಥ ರಾಮದಾಸರ ಆ ಬಾಯಿಂದ ಆ ಶ್ಲೋಕಗಳ ಗುಂಜಿಸಿದ ಅದೇ ಕ್ಷಣ ಕೆಲವು ಗಂಟೆಗಳಲ್ಲಿ ಶಿವನೋಳಿಯ ಕೋಟೆಯಿಂದ ಒಂದು ಮಗುವಿನ ಕೇಳಿ ಬಂತು. ಅದೇ ತಾಯಿ ತ್ರಿಜಾದೇವಿಯ ಹೊರಪುದನಾಗಿ ಹುಟ್ಟಿದಂತ ತಾಯಿ ವಿಜಯನ ರತ್ನಗರದಲ್ಲಿ ಜನಿಸಿದಂತ ಮಹಾರತ್ನ ಛತ್ರಪತಿ ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜ ಚಿಕ್ಕಂದಿನಿಂದ ಧರ್ಮಕ್ಕೋಸ್ಕರ ಹೋರಾಡುವಂತ ಪರಿ, ಅದು ತಾಯಿ ಕೊಟ್ಟಂತ ಸಂಸ್ಕಾರದ ಪರಿಣಾಮ. ತಾಯಂದ್ರೆ ಹೇಳೋ ಜನ ಇದ್ದೀರಾ? ನಮ್ಮೆಲ್ಲರಿಗೂ ಒಂದು ಕನಸು, ಶಿವಾಜಿ ಮಹಾರಾಜರನ್ನ ತೋರಿಸಿ ಬರಬೇಕು ದೇಶದಲ್ಲಿ. ಶಿವಾಜಿ ಮಹಾರಾಜ
ಅಂತ ರಾಜರ ಆಳ್ವಿಕೆ ನಡುವೆ ಮತ್ತೊಂದು ದೇಶವನ್ನು ಕಣ್ತುಂಬಿಸಿಕೊಳ್ಬೇಕು ಎಲ್ಲರ ಕನಸು ಇದು. ಆದ್ರೆ ಮನೆ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟಬೇಕಂದ್ರೆ ಮನೆಯಲ್ಲಿರುವಂತ ಒಬ್ಬೊಬ್ಬ ತಾಯಿ ಜೀಜಾಬಾಯಿ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ತಾಯಿಂದ್ರು ಮಕ್ಕಳಿಗೆ ಕೊಡಬೇಕಾದಂತ ಕನಸು. ತಾಯಿ ಜೀಜಾಬಾಯಿ ಎಂತ ಕನಸನ್ನು ಕಟ್ಟಿಕೊಟ್ರು ಮಗನಿಗೆ. ತಾಯಿ ಜೀಜಾಬಾಯಿ ಮುಂದೆ ಇಟ್ಟು ವರವನ್ನ ಬೇಡ್ತಾರೆ. ಏನಂತವರ ತಾಯಿ ಜೀಜಾಬಾಯಿ ಎಂದಿಗೂ ತಾಯಿ ನನಗೆ ಶ್ರೀಮಂತನಾಗಿ ಮುಂದೆ ಬದುಕುವಂತ ಮಗನನ್ನು ಕೂಡ ಎಂದಿಗೂ ಕೇಳಲಿಲ್ಲ. ಮಹಾರಾಜನಾಗುವುದಲ್ಲ ಸಾಮರ್ಥ್ಯ ಇರುವಂತ ಮಗನನ್ನು ಕೂಡ ಎಂದಿಗೂ ಕೇಳಲಿಲ್ಲ. ತಾಯಿ ಜೀಜಾಬಾಯಿ ತಾಯಿ ತುಳಜಾಬಾಯಿ ಮುಂದೆ ಬಿಟ್ಟು ಬೇಡ್ಕೊಂತಾರೆ. ಪುತ್ರ ವಯಸ್ಸಾಗುಂಡ ಜೇಚಿ ತೀರು ಲೋಕಿಜೆಯಿಂದ 3 ಲೋಕಗಳನ್ನು ಗೆದ್ದು 3 ಲೋಕಗಳಲ್ಲಿ ಭಗವದ್ಗೀತೆಯನ್ನು ಸ್ಥಾಪನೆ ಮಾಡಬಲ್ಲಂತ ವೀರನನ್ನು ನನಗೆ ವರಪುತ್ರನಾಗಿ ಕೊಡಮ್ಮ ಅಂತ ತಾಯಿ ಜೀಜಾಬಾಯಿ ವರವನ್ನು ಬೇಡವಲ್ಲ. ಆ ರೀತಿ ಹುಟ್ಟಿದಂತ ವರಪುತ್ರನಾಗಿ ಹುಟ್ಟಿದಂತ ಶಿವಾಜಿ ಮಹಾರಾಜರಿಗೆ ತಾಯಿ ಕಟ್ಟಿಕೊಟ್ಟಂತ ಕನಸಂತದ್ದು. ಪುಟ್ಟಿರುವ ಶಿವಾಜಿಯನ್ನು ಕೂರಿಸಿಕೊಂಡು ತಾಯಿ ಎಂದಿಗೂ ಮಗು ಶಿವ ನೀನು ಮಹಾರಾಜನಾಗಿ ಕೋಟೆಗಳನ್ನು ಕಟ್ಟಿ ಕೋಟೆಗಳನ್ನು ಗೆದ್ದು ಶ್ರೀಮಂತನಾಗಿ ಸುಖ ಸಂಪತ್ತಿಗೆ ಬದುಕಬೇಕಪ್ಪ ಎಂದಿಗೂ ಹೇಳಲಿಲ್ಲ. 6 ವರ್ಷದ 7 ವರ್ಷದ ಪುಟ್ಟ ಹುಡುಗ ಶಿವಾಜಿಯನ್ನು ಕೂರಿಸಿಕೊಂಡು ತಾಯಿ ಕನಸು ಕಟ್ಟಿಕೊಡ್ತಾರೆ. ಮಗು ಶೋಭ ನಿನ್ನ ದೇಹದ ನರ ನಾಡಿಗಳನ್ನ ಬೆಚ್ಚೆಸೆದು ರಕ್ತದ ಬೀಜವನ್ನು ಹಿಂದೂ ಧರ್ಮದ ಧರ್ಮೋದ್ಧಾರಕ್ಕೆ ಚಿರೋದೇ ನಿನ್ನ ಜೀವನದ ಅಂತಿಮ ಕನಸಾಗಬೇಕಂತ ತಾಯಿ ಜೀಜಾಬಾಯಿ ಮಗನಿಗೆ ಕನಸು ಕಟ್ಟಿಕೊಟ್ಟಲ್ಲ. ಅಂತ ಕನಸುಗಳನ್ನು ಇವತ್ತು ತಾಯಿಂದ್ರು ಮಕ್ಕಳಿಗೆ ನೀಡುವಂತ ಅವಶ್ಯಕತೆ ಇದೆ. ಏನ್ ಹೇಳ್ಕೊಡ್ತೀವೋ ಪರವಾಗಿಲ್ಲ. ತಾಯಿ ಜೀಜಾಬಾಯಿ ಕಟ್ಟಿಕೊಟ್ಟಂತ ಅಗಾಧ ಕನಸನ್ನ ಮಕ್ಕಳಿಗೆ ಕಟ್ಟಿಕೊಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಕನಿಷ್ಠ ಪಕ್ಷ ಮಕ್ಕಳನ್ನು ಕೂರಿಸ್ಕೊಂಡು ಹೇಳ್ಕೊಳ್ಳೋಣ, ಮಗು ನೀನ್ ಡಾಕ್ಟರ್ ಆಗ್ತೇಳು, ಇಂಜಿನಿಯರ್ ಆಗ್ತೇಳು, ಲಾಯರ್ ಆಗ್ತೇಳು, ಏನಾಗಕ್ಕೂ ಮುಂಚೆ ನೀನು ಹುಟ್ಟಿರುವಂತ ಈ ಭಾರತ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಜೆ ಆಗಪ್ಪ, ನೀನು ಹುಟ್ಟಿರುವಂತ ಹಿಂದೂ ಧರ್ಮದ ನೈಜ ಹಿಂದೂವಾಗಿ ಬದುಕುವಂತ ಮಕ್ಕಳು ಕನಸು ಕೊಡ್ಬೇಕಲ್ಲ. ಆ ಕನಸು ಕಟ್ಟಿಕೊಟ್ಟಾಗ ತಾಯಿ ಭಾರತಿ ಜಗತ್ತಿನ ಮುಂದೆ ವಿಶ್ವ ಮಾತೆಯಾಗಿ ನಿಲ್ಲೋದು, ಈ ಸನಾತನ ಧರ್ಮ ಜಗತ್ತಿನ ಬೆಳಗುವಂತ ವಿಶ್ವ ಗುರುವಾಗಿ ನಿಲ್ಲೋದು. ತಾಯಿಗಳು ಮಾಡಬೇಕಾದಂತ ಬರಬೇಕಾದಂತ ಸಂಕಲ್ಪ. ಆ ಸಂಕಲ್ಪ ತಾಯಿ ಜೀಜಾಬಾಯಿ ಕೊಟ್ಟಿದ್ರಿಂದ ಶಿವಾಜಿ ಮಹಾರಾಜರು ಧರ್ಮ ರಕ್ಷಣೆ ಮಾಡಿದ್ರು. ಅಕಸ್ಮಾತ್ ಅಂದು ತಾಯಿ ಜೀಜಾಬಾಯಿ ಒಬ್ಬ ತಾಯಿ ನನ್ನ ಮಗನಿಗೇನಕ್ಕೆ ಧರ್ಮ ಕಾರ್ಯ, ನನ್ನ ಮಗನಿಗೇನಕ್ಕೆ ದೇಶ ಕಾರ್ಯ, ನನ್ನ ಮಗನಿಗೇನಕ್ಕೆ ನಾಡ ಕಾರ್ಯ ಅಂತ ತಾಯಿ ಜೀಜಾಬಾಯಿ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡಿ ಧರ್ಮ ದೇಶದ ಕಾರ್ಯವನ್ನು ಬದುಕಿ ಸರಿಸಿಬಿಟ್ಟಿದ್ರೆ ಇವತ್ತು ನಮ್ಮ ನಿಮ್ಮ ಪರಿಸ್ಥಿತಿ ಏನಾಗಿರಬೇಕಿತ್ತು. ಉತ್ತರದಲ್ಲಿ ಅದಿಲಶಾಹಿ, ದಕ್ಷಿಣದಲ್ಲಿ ಮೊಘಲಶಾಹಿ, ಆಚೆ ಈಚೆ ಇಮಾಮಶಾಹಿ, ಬೆಲ್ದಶಾಹಿ, ಕುತುಬ್ಶಾಹಿ, ಅಯೋಧ್ಯೆ ನವಾಬ, ಬಂಗಾಳದಲ್ಲಿ ನವಾಬ, ಗೋವಾದಲ್ಲಿ ಪೋರ್ಚುಗೀಸರು, ತಮಿಳುನಾಡಲ್ಲಿ ಡಚ್ಚರು, ಪಕ್ಕದಲ್ಲಿ ಫ್ರೆಂಚರು ಇದ್ದು ಇಡೀ ಜಗತ್ತಿನ ಅನೇಕ ಮತಪಂಥಗಳು ಜನಾಂಗಗಳು ನಮ್ಮ ಸನಾತನ ಹಿಂದೂ ಧರ್ಮದ ಭಾರತೀಯ ಪರಂಪರೆ ನಾಶಕ್ಕೆ ಸಿದ್ಧವಾಗಿ ನಿಂತಿದ್ದಾಗ ಈ ಸಂಸ್ಕೃತಿ ರಕ್ಷಣೆಯಾಗಬೇಕು ಅಂತ ಒಪ್ಪ ಪುಟ್ಟ ಹುಡುಗ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂ ಧರ್ಮ ಪ್ರತಿಷ್ಠಾನ ಸಿದ್ದೇಶ್ವರದ ಸುಧಾರಣೆ ಎಂಬಂತ ಧ್ಯೇಯ ಮಂತ್ರವನ್ನು ನೀಡುವ ಮೂಲಕ ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯ ಸಂಸ್ಥಾಪನೆಗೋಸ್ಕರ ನಮ್ಮದೇ ದೇಶದಲ್ಲಿ ಹುಟ್ಟಿ ಬಂದಂತ ರತ್ನಗರಗಳನ್ನು ಜನಿಸಿ ಬಂದ್ರಲ್ಲ ಆ ಶಿವಾಜಿ ಮಹಾರಾಜರು 15 ವರ್ಷಕ್ಕೆಲ್ಲ ಮೊಘಲರ ಸಂಹಾರ ಮಾಡಲಿಕ್ಕೆ ಸಿದ್ಧವಾಗಿ ಇತ್ತು. ತೋರಣಗಡ ಕೋಟೆಯನ್ನು ಗೆದ್ದು ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯಕ್ಕೆ ತೋರಣದ ರೀತಿಯ ತೋರಣಗಡವನ್ನು ಸಿಂಗರಿಸಿಕೊಟ್ಟು ಈ ಸಾಮ್ರಾಜ್ಯವನ್ನು ಕಟ್ಟುವಂತ ಕೆಲಸ ಮಾಡಿದ್ರಲ್ಲ. 15 ವರ್ಷದ ಪುಟ್ಟ ಹುಡುಗನಿಗಿದ್ದಂತ ಕನಸು, ಆ ಕನಸನ್ನ ಸಾಕಾರಗೊಳಿಸಿದ್ರು 15 ವರ್ಷಕ್ಕೆಲ್ಲ. ಶಿವಾಜಿ ಮಹಾರಾಜರು ಯಾವ ರೀತಿ ನಾಡ ರಕ್ಷಣೆ ಮಾಡಿದ್ರು. ಇವತ್ತು ನಾವು ಶಿವಾಜಿ ಮಹಾರಾಜರಿಂದ ಕಟ್ಕೊಳ್ಬೇಕಾಗಿರುವಂತ ಪಾಠ, ಶಿವಾಜಿ ಮಹಾರಾಜರು ಕೊಟ್ಟಂತ ಮೊದಲ ತತ್ವ ಸಂಘಟಿತ ಬಲ. ಧರ್ಮ ರಕ್ಷಣೆ ಆಗಬೇಕು, ಸಂಘಟಿಸಬೇಕು ಜನರನ್ನ. ಊರಿನಲ್ಲಿ ಗ್ರಾಮದಲ್ಲಿ ಅವರಿಗೆ ಬೆಂಬಲ ಸಿಕ್ಕಿದಾಗ ಶಿವಾಜಿ ಮಹಾರಾಜರು ಕಾಡಿನತ್ತ ಹೋದ್ರು. ಅಲ್ಲಿ ಆಟಾಡ್ಕೊಂಡಿದ್ದಂತ ಪುಟ್ಟ ಮಾನವೀಯ ತೋರಣವನ್ನ ಸಂಘಟಿಸಿದ್ರು. ಆ ಮಕ್ಕಳಿಗೆ ಆಟಗಳನ್ನ ಆಡಿಸುವ ಮೂಲಕ ಆಟಗಳ ಮೂಲಕ ಧರ್ಮ ಜಾಗೃತಿಯನ್ನು ತುಂಬಿಸಿದ್ರು. ಮಂತ್ರಿಶೋಟ, ತಂತ್ರಿಸೋಟ, ಒಂದು ಮರಾಠಿ ಪದ ಇದೆಯಲ್ಲ, ಪುಟ್ಟ ಮಂತ್ರ, ಶ್ರೀತಂತ್ರ, ಏನು ಮಗ ವಿಸ್ಮಯ ಮಾಡಿತ್ತು ನೋಡಿ. ಆಟಾಡಿಸುವ ಮೂಲಕ ಅವರಲ್ಲಿ ಧರ್ಮ ಜಾಗೃತಿ, ನಾಡಿನ ಜಾಗೃತಿ, ದೇಶಭಕ್ತಿಯ ಜಾಗೃತಿ. ಆ ಜಾಗೃತಿಯನ್ನು ತುಂಬಿಸ್ತಾ ಆ ಪುಟ್ಟ ಮಾನವೀಯ ತೋರರನ್ನ ಶಿವಾಜಿ ಮಹಾರಾಜರು ಎಂತ ವೀರರಾಗಿ ಬೆಳೆಸಿದ್ರು. ಒಬ್ಬೊಬ್ಬ ವೀರಾದಿ ವೀರರು ಶಿವಾಜಿ ಮಹಾರಾಜ ಸ್ವರಾಜ್ಯ ಸಾಮ್ರಾಜ್ಯದ ಸೈನಿಕರು ರಣದುರ್ಗಗಳಂತೆ ನರಕೋಟೆಗಳಂತೆ ತಿಳಿದ್ರು. ಒಬ್ಬೊಬ್ಬ ಮನುಷ್ಯ ಒಂದೊಂದು ಕೋಟೆಗೆ ಸಮಾನಂತೆ ಆ ಸೈನಿಕರು 20-25 ಕೆಜಿ ಖಡ್ಗವನ್ನೊತ್ತು ಹೋರಾಡುವಂತವರು ಬಾಜಿ. 200 ಜನ ಮೊಘಲ್ ವೀರ, 200 ಜನ ಹಿಂದೂ ವೀರರನ್ನ ಕರ್ಕೊಂಡೋಗಿ 36,000 ಜನ ಮೊಘಲ್ ಸಾಮ್ರಾಜ್ಯದ ಸೈನಿಕರನ್ನ ಬೀಳ್ಪಟ ಮಾಡಿ ಬಂದಂತವರು ರಾಮ್ಜಿ. 2,000 ಜನರ ವಿರುದ್ಧ ಏಕಾಂಗಿಯಾಗಿ ನಿಂತು ಹೋರಾಟ ಮಾಡಿ ಗೆದ್ದು ಹುತಾತ್ಮರಾದಂತವರು ಬಾಜಿ. ಮೊಘಲರು ಮನೆಯಲ್ಲಿ ಕೂತ್ಕೊಂಡು ದೂರಾಚರಣೆ ಮಾಡ್ತಿದ್ದಂತವರು ಬಹೀಜಿ. ಮೊಘಲ ಸಾಮ್ರಾಜ್ಯಕ್ಕೆ ಯುದ್ಧವನ್ನು ಸಾರಿ ಬರ್ತಿದ್ದಂತವರು ಬಿರಾಜಿ. ಅಫ್ಜಲ್ ಖಾನನ ಅಂತವನ್ನು ಮಾಡಿದಂತವರು ಸಂಭಾಜಿ ಕಾಳಜಿ. ಸಿಂಹದ ವಿರುದ್ಧ ಸಂಸಾರಿ ಗೆದ್ದು ಬಂದು ಜೀವಂತವಾಗಿ
ಹುಟ್ಟಿ ಮದುವೆ ವಿರುದ್ಧ ಯುದ್ಧಕ್ಕೆ ಅಂತ ನಡೀತಿದ್ರೆ ಪರಿಸ್ಥಿತಿ ಯಾವ ರೀತಿ ಇರ್ತಿತ್ತು ಯೋಚನೆ ಮಾಡಿ. ರಾವಣ ಕೂತಿ ಶಿವನಿಗೆ ಒಂದು ಶಿವತಾಂಡವನ್ನ ಬರೆದ್ರಲ್ಲ, ಶಿವತಾಂಡವ ಮಾಡಿದ್ರೆ ಯಾವ ರೀತಿ ಇರುತ್ತೆ? ಜಟಾಟವೀ ಜಲ ಪ್ರವಾಹ ಪಾಲಿತ ಸ್ಥಳ ಜನ್ಮ ತುಂಗ ಮಾಲಿಕಂ ಢಮನ್ಯನಾದಮಧ್ಯಮರವಂ ಚಕಾರ ಚಂಡ ತಾಂಡವಂ ತಲೋತುನ ಶಿವ ಶಿವಂ. ಶಿವನ ತಾಂಡವ ರೀತಿ ಇರುತ್ತೆ. ಅದೇ ರೀತಿಯ ಶಿವಾಜಿ ಮಹಾರಾಜ ರಣಾಂಗಣದಲ್ಲಿ ಸೈನಿಕರನ್ನು ಬಿಟ್ಟರೆ ಶಿವಾಜಿ ಮಹಾರಾಜನ ಸ್ವರಾಜ್ಯದ ತಾಂಡವ ಅದೇ ರೀತಿ ಇರುತ್ತೆ ಅಂತ ಭೀಷಣ ಅಂತ ಕವಿ ಬರೆದು ಹೇಳ್ತಾರೆ. ಶಿವಾಜಿ ಮಹಾರಾಜರು ಸೈನಿಕರನ್ನು ಒಗ್ಗೂಡಿಸಿಕೊಂಡು ರಣಾಂಗಣದ ಹತ್ರ ನಡೀತಿದ್ರೆ ಭೂಷಣ ಕವಿ ಬರೆದ್ರು, अंगपै मंगदारी सर्जा शिवाजी जंग जीतने चलते हैं, तारों तारे धूरी धारा पर लगती जिम्मे धारा पर जैसे तारा वारी मिलते हैं. ಅಂಗದಲ್ಲಿ ತನ್ನ ಅಂಗಾಂಗಗಳಲ್ಲೂ ಕೂಡ ವಿಜಯವನ್ನು ಹುಟ್ಟುಕೊಂಡು ಶಿವಾಜಿ ಮಹಾರಾಜ ಸೈನಿಕರೊಂದಿಗೆ ನಡೀತಾ ಇದೆ. ಸೈನಿಕರ ಹೆಜ್ಜೆ ಗುರುತುಗಳು ಯಾವ ರೀತಿ ಇರ್ತಿತ್ತು? ಭೂಮಿಯ ಮೇಲೆ ಭೂಮಂಡಲದ ಮೇಲೆ ಪಾದರಸವನ್ನು ಬಿಟ್ಟರೆ ಪಾದರಸ ಯಾವ ರೀತಿ ಅಳಗಾಡುತ್ತೆ? ಶಿವಾಜಿ ಮಹಾರಾಜರ ಸೈನಿಕರ ಹೆಜ್ಜೆಗೆ ಇಡೀ ಧರಣಿ ಅಳಗಾಡ್ತಿತ್ತು, ಭೂಮಂಡಲ ಅಳಗಾಡ್ತಿತ್ತು ಅಂತ ಭೂಷಣ ಕವಿ ಬರೆದಂತ ಕಣ್ಣಿನಿಂದ ತೋರಿಸ್ಕೊಡ್ಲಿಕ್ಕೋಸ್ಕರ ಅವತರಿಸಿದಂತವರು ಛತ್ರಪತಿ ಶಿವಾಜಿ ಮಹಾರಾಜರು. ಅಂತ ಶಿವಾಜಿ ಮಹಾರಾಜರಿಗೆ ಶಿವರಾಯನಿಗೆ ಜಯವಾದರೆ ಅಂತ ಸಹಕಾರಿ ಹೇಳಿದ್ದು. ಯಾರ ಕಾರಣದಿಂದ ಶಿವಾಜಿ ಮಹಾರಾಜ ಅವತರಿಸಿತ್ತು? ನಮ್ಮ ತಪಸ್ಸಿನ ಕಾರಣದಿಂದ, ನಮ್ಮ ಕರೆಯ ಕಾರಣದಿಂದ. ಧರ್ಮ ರಕ್ಷಣೆಗೆ ಯಾರಾದ್ರೂ ಬನ್ನಿ, ಭಗವಂತನ ಅವತಾರ. ಆ ಕರೆ ಕೆಟ್ಟಾಗ ಭಗವಂತನ ಅವತರಿಸ್ತಾರೆ, ಭಗವಂತನ ಅವತಾರನ ಅವತರಿಸ್ತಾರೆ. ನಮ್ಮ ಕರೆ ಒಂದು ಕರೆಗೆ ಹಿಂದೂಗಳು ಕೊಡುವಂತ ಕರೆಗೆ, ಭಕ್ತರು ಶ್ರದ್ಧೆಯಿಂದ ಕೊಡುವಂತ ಕರೆಗೆ ಭಗವಂತನ ಅವತರಿಸ್ತಾನೆ ಅನ್ನುವುದು ನಮ್ಮ ಹಿರಿಯರ ಮಾತು. ಹರಿಯರು ತೋರಿಸ್ಕೊಟ್ರಲ್ಲ ಕುಂಬಾರಗುಂಡನ ಹೃದಯವನ್ನು ಬರೆಯುವ ಮೂಲಕ. ಕುಂಬಾರಗುಂಡ ಎಂಬ ಭಕ್ತ ಶಿವರ ಭಕ್ತ ಮಡಿಕೆ ಮಾಡುವವರು. ಮಡಿಕೆ ಮಾಡಬೇಕಾದ್ರೆ ಮಡಿಕೆ ಕಟ್ಟುವ ತಾಳಕ್ಕೆ ಶಿವನ ಭಜನೆಯನ್ನು ಹಾಡ್ತಾ ಕೂಡುತ್ತಿದ್ರಂತೆ. ಅದು ನೋಡಿದಂತೆ ಶಿವರಿಗೆ ಅನಿಸ್ತಂತೆ, ಶಿವರಿಗೆ ಮನಸ್ಸಾಯ್ತಂತೆ ನೃತ್ಯ ಮಾಡಬೇಕು ಭಕ್ತನ ಭಜನೆಗೆ. ಕುಂಬಾರಗುಂಡ ನೃತ್ಯಂ ನೋಡ್ತ ಶಿವನ ಮುಟ್ಟಿದ ಸತ್ಯಂ ಒಳಗಾಡಿದ ನಿಮಿತ್ತಂ ದಿನ ನಿಮಿತ್ತಂ ಎಲ್ಲರಿಯಲ್ಲಿ ಹೊರಗಾಡುವ ನಿಮಿತ್ತಂ. ಇಷ್ಟು ದಿನ ಒಳಗೆ ನೃತ್ಯ ಮಾಡಿದ್ದೀನಿ, ಇವತ್ತು ಜಗತ್ತು ಕಾಣುವಂತ ಭಕ್ತನ ಭಜನೆಗೆ ಜಗತ್ತು ನೋಡುವಂತ ನೃತ್ಯ ಮಾಡ್ತೀನಿ. ಶಿವ ಧೈರ್ಯವಿದೆ ನೃತ್ಯ ಮಾಡ್ಲಿಕ್ಕೆ. ಆದ್ರೆ ಶಿವ ನೃತ್ಯ ಮಾಡಬೇಕಂದ್ರೆ ಇಷ್ಟು ರಂಗವೇದಿಕೆ ಸಾಲವಿಲ್ಲಲ್ಲ. ಶಿವ ತಾನೇ ರಂಗವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡ್ರು. ಒಂದು ಕಾಲಿನಿಂದ ಪಾತಾಳವನ್ನು ತಿಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನೆತ್ತಿ ಅಖಂಡವಾದ ವಿರಾಟ ಸ್ವರೂಪ ರಂಗವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡು ಆ ರಂಗಭೂಮಿನ ಶಿವ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಭಕ್ತನ ಕರೆಗೆ ಹೋಗುಟ್ಟು ಬಂದು ಭಕ್ತನ ಭಜನೆಗೆ ಶಿವ ಮಾಡಿದಂತ ನೃತ್ಯ ಆಗಿತ್ತು ಕುಂಬಾರಗುಂಡನ ರವ ಅಂತ ಹರಿಯರ ರಗಳೆ ಬರೆದ್ರು. ದಶಭುಜ ಮಂಡಿತ್ತದಲ್ಲಿ ಸಲ್ಲಿಸಿ ಎಸೆದ ಕರಂಗರ ಮೆತ್ತಲ್ ನೇಮಿಸಿ ಒಂದು ಪದಂ ಪಾತಾಳವನ್ನೆತ್ತಿ ಒಂದು ಪದಂ ಬ್ರಹ್ಮಾಂಡವನ್ನೆತ್ತಿ ಜಡಗಳ ಬಂದು ಹಿಡಿದಾಡುತ್ತಾರೆ, ನೀರು ತುಳುಕಾಡುತ್ತೆ, ಕರುಚಲನದಂತೆ ಹಿಡಿದಾಡುತ್ತೆ, ಬಿಸಿಲುಗಳ ಮರದ ಢಂಢಂಗಳಿರಲಿ ಕಿಸಿರದು ಹರಿಯರ ತಾರಂತಿರಲಿ ತಿರುಗುತ್ತಿರ ವೈಗಲ್ಯರೆತ್ತ ದರೆಯಲ್ಲ ಬಾಂಬು ಹರಿಸಲ್ ಸರಿಸಿದ ಬಹಳ ಶಿರಂಬ ಬೀರ್ತಿರ ಸುರವ ಶಿವಮಾಲೆಯನ್ನು ನೋಡುತ್ತಿರೆ ಪಂಗಜ್ಜರ ರಂಭಿ ಬರಕರೆ ಪಂಗಡ ಗಂಟೆ ರಂಢಂಗಳಿರನೆ ಆಡಿದ ನಾಡಿದ 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 ಹೇ ಶಂಕರ ಆಡಿದ ನಾಡಿಂದರ ಒಂದೀಶ್ವರ ಅಂತ ಹರಿಯರರು ಕುಂಭವಾರದಿಂದಲೇ ರಗಳನ್ನು ಪರಿಚಯಿಸಿದ್ರು. ನಮ್ಮ ಒಂದು ಕರೆಯನ್ನು ಕೊಟ್ಟರೆ ಸಾಕು, ಭಗವಂತನೇ ದರೆಗಿಳಿದು ನೃತ್ಯ ಮಾಡ್ತಾರೆ. ನಮ್ಮ ಶ್ರದ್ಧೆಯ ಕರೆಗೆ ಶಿವನೇ ಅವತರಿಸಬಹುದಂದ್ರೆ ಶಿವಾಜಿ ಮತ್ತೊಮ್ಮೆ ಅವತರಿಸೋದಿಲ್ಲ. ನಮ್ಮ ನೆಚ್ಚಿನ ಬಂಧುಗಳೇ, ನಾವೊಂದು ಕರೆ ಕೊಟ್ಟರೆ ಸಾಕು, ಶಿವಾಜಿ ಮಹಾರಾಜರು ಅವತರಿಸಿ ಬರ್ತಾರೆ. ಆ ಕರೆ ಯಾವುದಾಗಿರಬೇಕು? ಯಾವುದು ಕರೆ? ಧಾರ್ಮಿಕ ಹಾದಿಯಲ್ಲಿ ನಡೆಯೋದೇ ನಾವು ಕೊಡುವಂತ ಕರೆ. ಹಿಂದೂ ಅಂತ ಕರೆಸ್ಕೊಳ್ಳೋದು, ಹಿಂದೂ ಧರ್ಮ ಹುಟ್ಟಿದ ಮಾತ್ರಕ್ಕೆ ಯಾರು ಹಿಂದೂ ಆಗೋದಿಲ್ಲ. ಹಿಂದೂವಾಗಿ ಬದುಕಿ ತೋರಿಸಿದಾಗ ನಾವು ಹಿಂದೂ ಅಂತ ಕರೆಸ್ಕೊಳ್ಳೋದು. ಹಿಂದೂವಾಗಿ ಬದುಕಿ ತೋರಿಸಿ ಅದಕ್ಕೆ ಇದನ್ನು ಧರ್ಮ ಅಂತ ಕರೆಯುವುದು. ಧಾರಿಯಲ್ಲಿ ಇದು ಧರ್ಮ, ಯಾವುದು ಧರಿಸಲ್ಪಡುತ್ತೆ ಅದು ಧರ್ಮ, ಧರಿಸಿಕೊಂಡು ನಡೆದಾಡಿ. ಹಿಂದೂ ಧರ್ಮದಲ್ಲಿ ಹುಟ್ಟಿ ನಾನು ನನ್ನ ಶಿವಾಜಿ ಮಹಾರಾಜರನ್ನು ಆರಾಧಿಸ್ತಿಲ್ಲ, ಇನ್ಯಾರು ಆರಾಧಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತಗಳನ್ನು ನಾನು ಧರಿಸ್ತಿಲ್ಲ, ಇನ್ಯಾರು ಧರಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮತ ಮಂದಿರಗಳಿಗೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂವಾಗಿ ಹುಟ್ಟಿ ಈ ದೇಶದ ಪರಂಪರೆ ನಾನು ಮುಂದುವರಿಸಲಿಲ್ಲ, ಇನ್ಯಾರು ಮುಂದುವರಿಸ್ತಾರೆ? ಹಿಂದೂವಾಗಿ ಹುಟ್ಟಿ ನನ್ನ ಧಾರ್ಮಿಕ ಇತಿಹಾಸ ನಾನು ತಿಳ್ಕೊಳ್ಳಿಲ್ಲ, ಇನ್ಯಾರು ತಿಳ್ಕೊಳ್ತಾರೆ? ಹಿಂದೂವಾಗಿ ಹುಟ್ಟಿ ನನ್ನ ಭಜನೆಗಳನ್ನು ನಾನು ಹಾಕಿಲ್ಲ, ಇನ್ಯಾರು ಹಾಡ್ತಾರೆ? ಹಿಂದೂವಾಗಿ ಹುಟ್ಟಿ ನನ್ನ ಹತ್ತಾರು ದಿನಗಳನ್ನು ನಾನು ಸಂಭ್ರಮಿಸ್ತಿಲ್ಲ, ಇನ್ಯಾರು ಸಂಭ್ರಮಿಸ್ತಾರೆ? ಹಿಂದೂವಾಗಿ ಹುಟ್ಟಿ ನನ್ನ ಪರಂಪರೆ ನಾನು ಪಾಲಿಸಲಿಲ್ಲ, ಇನ್ಯಾರು ಪಾಲಿಸ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದೂವಾಗಿ ಹುಟ್ಟಿ ನನ್ನ ಸನಾತನ ಧರ್ಮ ರಕ್ಷಣೆ ನಾನು ಮಾಡ್ಕೊಳ್ಳಿಲ್ಲ, ಇನ್ಯಾರು ಬಂದು ಮಾಡ್ತಾರೆ? ನನ್ನ ನಿಮ್ಮ ಜನ್ಮ ಸಹ ಹಕ್ಕು ಈ ಧರ್ಮ ರಕ್ಷಣೆ, ಈ ಪರಂಪರೆ ರಕ್ಷಣೆ. ಈ ಪರಂಪರೆ ರಕ್ಷಣೆಗೋಸ್ಕರ ಶಿವಾಜಿ ಮಹಾರಾಜ ಅಂತ ವೀರಾದಿಗರನ್ನು ಸರ್ವಸ್ವಲ್ಲಿ ತ್ಯಾಗ ಮಾಡಿ ಹೋದ್ರು. ಎಲ್ಲವೂ ಮುಡಿಪಾಗಿತ್ತು, ಬದುಕಿತ್ತು 50 ವರ್ಷಗಳ ಕಾಲ.
ಶಿವಾಜಿ ಮಹಾರಾಜರು ಬದುಕಿದ್ದ 50 ವರ್ಷ. ಆದ್ರೆ 50 ವರ್ಷದಲ್ಲಿ ಶಿವಾಜಿ ಮಹಾರಾಜರು ಈ ಸನಾತನ ಧರ್ಮಕ್ಕೆ ಕೊಟ್ಟೋಗಿರುವಂತ ಕೊಡುಗೆ ಇದೆಯಲ್ಲ, ನಾನು ನೀವುಗಳ 4 ಜನ್ಮ ಹೊತ್ತು ಬಂದ್ರು ಕೂಡ ಅಷ್ಟು ಕೊಡುಗೆ ಈ ದೇಶಕ್ಕೆ ಖಂಡಿತ ಆಗೋದಿಲ್ಲ, ಅವರ ಋಣವನ್ನು ತೀರಿಸಲಿಕ್ಕೆ ಆಗೋದಿಲ್ಲ. ಆ ಪರಿಹೋರಾಟ ಧರ್ಮಕ್ಕೋಸ್ಕರ ಶಿವಾಜಿ ಮಹಾರಾಜರು ಮಾತ್ರವ, ಅವರ ಮಕ್ಕಳು, ಅವರ ಸೊಸೆ, ಬಹಳ ಜನ ಹೆಣ್ಮಕ್ಳು ಸೇರಿದ್ದೀರ, ತಾಯಿಂದ್ರು ಸೇರಿದ್ದೀರ, ಸದಾಕಾಲ ನೆನಪಿಟ್ಕೊಳ್ಬೇಕು. ನಮ್ಮ ಧರ್ಮದಲ್ಲಿ ನಾವು ಹೆಣ್ಣು ಮಕ್ಕಳನ್ನು ಯಾವ ರೀತಿ ತಯಾರು ಮಾಡಿದ್ವಿ, ಧರ್ಮ ರಕ್ಷಣೆಗೆ, ದೇಶ ರಕ್ಷಣೆಗೆ. ಶಿವಾಜಿ ಮಹಾರಾಜರ ನಂತರ ಶಿವಾಜಿ ಮಹಾರಾಜರ ಮಗ ರಾಜಾರಾಮ್ಗೆ ಪತ್ನಿಯಾಗಿದ್ದಂತ ಮಹಾರಾಣಿ ತಾರಾಬಾಯಿ, ಒಬ್ಬ ಹೆಣ್ಣುಮಗಳು. ಯಾವ ಮಹಾರಾಣಿ ತಾರಾಬಾಯಿ ಕೈಯಲ್ಲಿ ಖಡ್ಗವನ್ನು ಹಿಡಿದಿಟ್ಟರೆ ಮೊಘಲ್ ವೀರಾದಿ ವೀರರೆಲ್ಲ ರಣಾಂಗಣದಲ್ಲಿ ಮಂದಿ ಹಿಡಿ ಕೂರ್ತಿದ್ರು. ಅಂತಹ ಮಹಾರಾಣಿ ತಾರಾಬಾಯಿಯನ್ನು ತಯಾರು ಮಾಡಿದಂತ ಪರಂಪರೆ ನಮ್ಮದು. ಆ ಮಹಾರಾಣಿ ತಾರಾಬಾಯಿ ನಮ್ಮ ತಾಯಿಂದ್ರಿಗೆ ಆದರ್ಶವಾಗಲಿ, ತಾಯಿ ಜಿಜಾಯಿ ನಮ್ಮ ತಾಯಿಂದ್ರಿಗೆ ಆದರ್ಶವಾಗಲಿ, ಕಾತ್ಯಾಯಿನಂತ ಹೆಣ್ಣು ಮಕ್ಕಳು ವೀರರನ್ನು ತಯಾರು ಮಾಡಿದಂತ ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯದ ಸೇನೆ, ಆ ರಾಣಿಯರು ನಮ್ಮ ಪ್ರೇರಣೆ ಆಗಬೇಕಲ್ಲ. ಶಿವಾಜಿ ಮಹಾರಾಜರು ಮಾಡಿದಂತ ಹೋರಾಟ ಯಾರಿಗೋಸ್ಕರ? ನಮ್ಮ ದೌರ್ಭಾಗ್ಯ. ಯಾವ ಧರ್ಮಕ್ಕೋಸ್ಕರ, ಯಾವ ಪರಂಪರೆಗೋಸ್ಕರ ಶಿವಾಜಿ ಮಹಾರಾಜರು ಹೋರಾಟ ಮಾಡಿದ್ರು? ಅವರನ್ನ ನಾವು ಸೀಮಿತ ಮಾಡಿದ್ದೀವಿ. ಅಲ್ಲಲ್ಲಿ ಮಾತಾಡಬೇಕಾದ್ರೆ ಹೇಳಿದ್ರಲ್ಲ, ನಮ್ಮ ನಾಯಕರನ್ನ ನಾವು ಜಾತಿಗೆ ಸೀಮಿತ ಮಾಡ್ತೀವಿ, ನಮ್ಮ ನಾಯಕರನ್ನ ನಾವು ಒಂದು ಗಡಿಗೆ ಸೀಮಿತ ಮಾಡ್ತೀವಿ. ಶಿವಾಜಿ ಮಹಾರಾಜ ಜಯಂತಿ ಯಾರು ಆಚರಿಸ್ತಾರೆ? ಮರಾಠರು ಆಚರಿಸ್ತಾರೆ ಬಿಡಿ, ಅವ್ರು ಮಾತ್ರ ಆಚರಿಸೋದು. ಬಸವಣ್ಣನವರ ಜಯಂತಿ ಯಾರು ಆಚರಿಸ್ತಾರೆ? ಲಿಂಗಾಯತರು ಆಚರಿಸ್ಕೊಂತಾರೆ ಬಿಡಿ. ಶಂಕರಾಚಾರ್ಯ ಆಚರಣೆ ಯಾರು ಮಾಡ್ತಾರೆ? ಬ್ರಾಹ್ಮಣರು ಆಚರಿಸ್ಕೊಂತಾರೆ ಬಿಡಿ. ಮಧ್ವಾಚಾರ್ಯ ಜಯಂತಿ ಯಾರು ಆಚರಿಸ್ತಾರೆ? ಮಾತು ಬ್ರಾಹ್ಮಣರು ಮಾಡ್ತಾರೆ ಬಿಡಿ. ನಮ್ಮ ರಾಯಣ್ಣನ ಜಯಂತಿ ಯಾರು ಆಚರಿಸ್ತಾರೆ? ಕೂಡ್ರು ಆಚರಿಸ್ಕೊಂತಾರೆ ಬಿಡಿ. ನಾವ್ಯಾಕೆ ಆಚರಿಸಬೇಕು? ನಮ್ ದೌರ್ಭಾಗ್ಯ ಇದು. ನಾವು ಎಲ್ಲಾ ನಾಯಕರನ್ನ ಜಾತಿಗೆ ಸೀಮಿತ ಮಾಡಿಟ್ಟಿರ್ತೀವಿ. ಸ್ವಾಮಿ, ಒಂದು ಕ್ಷಣ ಯೋಚನೆ ಮಾಡಿ. ಶಿವಾಜಿ ಮಹಾರಾಜ್ ಇರ್ಬೋದು, ರಾಯಣ್ಣ ಇರ್ಬೋದು, ಬಸವಣ್ಣನವರು ಇರ್ಬೋದು, ಶಂಕರಾಚಾರ್ಯರು ಇರ್ಬೋದು, ಇಡೀ ದೇಶದ 4 ದಿಕ್ಕುಗಳನ್ನು ಕೂಡ ಪೀಠಗಳನ್ನು ಸ್ಥಾಪನೆ ಮಾಡುವ ಮೂಲಕ 4 ದಿಕ್ಕುಗಳನ್ನು ಒಗ್ಗೂಡಿಸಲಿಕ್ಕೆ ಬಂದಂತ ಶಂಕರಾಚಾರ್ಯರು, ಇಡೀ ದೇಶದಲ್ಲಿ ಮೊಘಲರ ಸಾಮ್ರಾಜ್ಯವನ್ನು ಮೆಟ್ಟಿ ಹಾಕಿ ಮತ್ತೊಮ್ಮೆ ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯ ನಿರ್ಮಾಣ ಮಾಡಬೇಕು ಅಂತ ಕನಸು ಕಂಡಂತ ಛತ್ರಪತಿ ಶಿವಾಜಿ ಮಹಾರಾಜರು, ಜಾತಿ ಸಂಸ್ಥೆಯನ್ನು ಕಳಿಸುವ ಮೂಲಕ ಇಡೀ ದೇಶವನ್ನು ಜಗತ್ತಿನ ಮರುಕುಗಳನ್ನು ಒಗ್ಗೂಡಿಸಬೇಕಂತ ಹೇಳಿದಂತ ಬಸವಣ್ಣನವರು, ಕಿತ್ತೂರಿನ ಸಂಸ್ಕಾರಕ್ಕೋಸ್ಕರ ಹೋರಾಡಿ ಬ್ರಿಟಿಷ್ ವಿರುದ್ಧ ನಿಂತು ಇಡೀ ನಾಡಿನ ಸಂರಕ್ಷಣೆ ಮಾಡಿಕೊಳ್ಳಲಿಕ್ಕೆ ನಿಂತಂತ ರಾಯಣ್ಣ, ಒಬ್ಬೊಬ್ಬರು ಕೂಡ ಈ ದೇಶ ನಾಡಿನ ಹೋರಾಟಕ್ಕೆ ಬಂದಾಗ ಅವರ ಬಾಯಿಂದ ಬಂದಿದ್ದು ಜಾತಿ ಘೋಷಣೆಗಳಲ್ಲ, ಭಾಷೆ ಘೋಷಣೆಗಳಲ್ಲ, ಒಂದೇ ಒಂದು ಘೋಷಣೆ, ಅದು ಹೊರ ಮಹಾದೇವನ ಘೋಷಣೆ. ಆ ಒಂದು ಘೋಷಣೆಯನ್ನ ಮುಂದಿಟ್ಟುಕೊಂಡು ಧರ್ಮ ರಕ್ಷಣೆ ಬಂದಂತವ್ರು ಅವರೆಲ್ಲ. ಅವರನ್ನು ನಾವು ನಮ್ಮ ದೌರ್ಭಾಗ್ಯದಿಂದ, ನಮ್ಮ ಸಂಕುಚಿತ ಭಾವದಿಂದ ಜಾತಿಗೆ ಸೀಮಿತ ಮಾಡಿದ್ದೀವಿ. ನೀವು ಸೀಮಿತ ಮಾಡೋದೇ ಆದ್ರೆ ಶಿವಾಜಿ ಮಹಾರಾಜ ಏಕೆ ಮಹಾರಾಷ್ಟ್ರದವರು ಆಚರಿಸ್ಕೊಳ್ಳಿ, ನಮ್ಮವರು ಏನಕ್ಕೆ ಅಂತ ಪ್ರಶ್ನೆ ಮಾಡ್ತಾರಲ್ಲ, ಸ್ವಲ್ಪ ಯೋಚನೆ ಮಾಡಿ. ಈ ಮಾತು ನಾನು ಹೇಳ್ತಿರೋಲ್ಲ. RCB ಎಂಬ ಇತಿಹಾಸ ತಜ್ಞರು 13 ವರ್ಷಗಳ ಕಾಲ ಛತ್ರಪತಿ ಶಿವಾಜಿ ಮಹಾರಾಜ ಮೇಲೆ ಸಂಶೋಧನೆ ಮಾಡಿ ಬರ್ತಿರುವಂತಹ ಒಂದು ಪುಸ್ತಕ ಇದೆ, ಶ್ರೀಗಣಾಚ ಶಂಭು ಮಹಾರಾಜ. ಮರಾಠಿಯಲ್ಲಿರುವಂತ ಪುಸ್ತಕ. ಆದ್ರೆ ಇಂಗ್ಲಿಷ್ ನಿಮಗೆ ಬೇಕಾದ್ರೆ ವಿಸ್ಡಮ್ ಲಿಬರ್ಟಿಯನ್ನು ಲೆಕ್ಕಲ್ಲಿ ಸಿಗುತ್ತೆ, ಅನೇಕ ಲೈಬ್ರರಿಗಳು ಸಿಗ್ತವೆ. ಯಾವತ್ತಾದ್ರೂ ಆ ಪುಸ್ತಕ ಒಮ್ಮೆ ತಿರುಗಿ ಹಾಕಿ ನೋಡಿ. ಸುಮ್ಮನೆ ಬರ್ತಿದ್ದಲ್ಲ, 13 ವರ್ಷಗಳ ಕಾಲ ಶಿವಾಜಿ ಮಹಾರಾಜರ ಬಗ್ಗೆ ಸಂಶೋಧನೆ ಮಾಡಿ ರಿಸರ್ಚ್ ಮಾಡಿ ಬರ್ತಿರುವಂತ ಪುಸ್ತಕ. ಆ ಪುಸ್ತಕದಲ್ಲಿ RCB ಎಂಬ ಇತಿಹಾಸ ತಜ್ಞರು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಶಿವಾಜಿ ಮಹಾರಾಜನ ಮಹಾರಾಷ್ಟ್ರದ ರಾಜ ಅಂತ ಅನೇಕರು ಬಿಂಬಿಸ್ತಾರೆ. ಅದ್ರ ಅರ್ಥ ಮಾಡ್ಕೊಳ್ಬೇಕು. ಬರ್ದಿದ್ದು ಕನ್ನಡಿಗರಲ್ಲ, ಬರ್ದಿದ್ದು ಮಹಾರಾಷ್ಟ್ರದವರೇ. ಇತಿಹಾಸ ತಜ್ಞರು ಬರೀತಾರೆ, ಶಿವಾಜಿ ಮಹಾರಾಜರ ವಂಶ ಮಹಾರಾಷ್ಟ್ರದಲ್ಲಿ ಬದುಕಿರಬಹುದು, ಆದ್ರೆ ಅವರ ವಂಶದ ಮೂಲ ಪುರುಷ ಭೋಸ್ಲೆ ಕುಟುಂಬದಲ್ಲಿ ಹುಟ್ಟಿದ್ದಲ್ಲ, ಶಿವಾಜಿ ಮಹಾರಾಜರ ವಂಶದ ಮೂಲವನ್ನು ಹುಡುಕಿಕೊಂಡೋದು. ಶಿವಾಜಿ ಮಹಾರಾಜರ ವಂಶದ ಮೂಲ ಪುರುಷನ ಹೆಸರು ಬೆಳ್ಳಿಯಪ್ಪ ಅಂತ. ಬೆಳ್ಳಿಯಪ್ಪ ಅನ್ನೋ ವೃತ್ತಿಯಲ್ಲಿ ನಮ್ಮದೇ ಕರ್ನಾಟಕದ ಗದಗದ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸಿಕೊಂಡಿದ್ದಂತ ಕರ್ನಾಟಕದಲ್ಲಿದ್ದಂತ ಕುಟುಂಬ. ಆ ಕುಟುಂಬದ ಮೂಲ ಪುರುಷ ಬೆಳ್ಳಿಯಪ್ಪನ ಮುಂದಿನ ವಂಶಸ್ಥರಾಗಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು. ಅವರ ಮನೆಯಲ್ಲಿ ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ತಾಯಿ ಎಂಬ ಭವಾನಿ. ನೀವು ಒಟ್ಟು ಬೇಕಾಗಿಲ್ಲ, ಶಿವಾಜಿ ಮಹಾರಾಜರು ಕನ್ನಡದವರ ಮಹಾರಾಷ್ಟ್ರದಲ್ಲೇ ಬೇಕಾಗಿಲ್ಲ. ಅವರು ಹೋರಾಟ ಮಾಡಿದ್ದು ಯಾವ ಸಿದ್ಧಾಂತಕ್ಕೋಸ್ಕರ? ನಮಗೋಸ್ಕರ ಅಲ್ವಾ? ನಾವು ನಮ್ಮ ಶಿವಾಜಿ ಮಹಾರಾಜರನ್ನ ಹಿಂದೂ ಪದಪಾದಶಾಹಿ ಅಂತ ಪ್ರತಿಯೊಬ್ಬ ಹಿಂದೂ ಹೃದಯದಲ್ಲಿ ಸ್ಥಾಪಿಸಿ ಆರಾಧಿಸ್ತಿಲ್ಲ ಅಂದ್ರೆ ಇನ್ನು ಯಾರು ಆರಾಧಿಸ್ತಾರೆ ಸ್ವಾಮಿ? ನಮ್ಮ ರಾಜರಲ್ಲ ಅವರು. ಯಾವ ರಾಜರ ಶುದ್ಧ ತ್ರಯೋದಶಿ ದಿನದಂದು ನಾವು ಪಟ್ಟಾಭಿಷಿಕ್ತರನ್ನಾಗಿಸಿ ಪೀಠದ ಮೇಲೆ ಸಿಂಹಾಸನದ ಮೇಲೆ ಕೂರಿಸಿ ರಾಜರಾಗಿದ್ದಂತ ಶಿವಾಜಿ ಮಹಾರಾಜರನ್ನ ಹಿಂದೂಗಳ ಪ್ರತಿಷ್ಠಾಪಿತ ಪಿತಾಮಹರಾಗಿ, ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯದ ಕರ್ತೃಯಾಗಿ, ಶ್ರೀಮಂತರಾಜನಾಗಿ, ರಾಜಾಧಿರಾಜನಾಗಿ, ಛತ್ರಪತಿ ಶಿವಾಜಿ ಮಹಾರಾಜರಾಗಿ ನಾವು ಅಲಂಕಾರ ಮಾಡಿ ಕೂರಿಸಿ
ಆಚರಿಸ್ತಿದ್ರು ಆ ಶಿವಾಜಿ ಮಹಾರಾಜ ಜಯಂತಿ ನಾವೇ ಆಚರಿಸಬೇಕು, ಹಿಂದೂಗಳು ಒಗ್ಗಟ್ಟಾಗಿ ಬಂದು. ಬಟ್ ಹಿಂದೂಗಳು ಅಂದ್ರೆ ಯಾರು? ಹಿಂದೂ ಸಮಾಜ ಹೇಳ್ಕೊಂಡು ತಿರುಗಾಡ್ತೀವಲ್ಲ, ಹಿಂದೂ ಅಂದ್ರೆ ಯಾರು? ಸಾವರ್ಕರ್ ಸ್ಪಷ್ಟವಾಗಿ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಸಾವರ್ಕರ್ ಅವರು ಬರೀತಾರೆ, ಆ ಸಿಂಧು ಸಿಂಧು ಪರ್ಯಂತ ಎಸ್ಸ ಭಾರತ ಭೂಮಿಕಾ ಪಿತೃಭೂ ಪುಣ್ಯ ವಿಷಯ ಸೈ ಹಿಂದಿರುತಿ ಸ್ಮೃತಃ. ಹಿಂದೂ ಧರ್ಮದಲ್ಲಿ ಹುಟ್ಟಿದ ಮಕ್ಕಳಿಗೆ ಯಾರು ಹಿಂದೂ ಆಗೋದಿಲ್ಲ. ಯಾವ ವ್ಯಕ್ತಿ ತಾನು ಹುಟ್ಟಿರುವಂತ ಈ ದೇಶವನ್ನ ಮಾತೃಭೂಮಿ, ಪಿತೃಭೂಮಿ, ಪುಣ್ಯದಾಯಕ ಭೂಮಿ, ಮೋಕ್ಷದಾಯಕ ಭೂಮಿ, ದೈವ ಭೂಮಿ, ಕರ್ಮ ಭೂಮಿ ಅಂತ ಆರಾಧಿಸ್ತಾರೋ ಅವನನ್ನ ಮಾತ್ರ ಹಿಂದೂ ಅಂತ ಪರಿಗಣಿಸ್ಲಿಕ್ಕೆ ಸಾಧ್ಯ ಅಂತ ಸಾವರ್ಕರ್ ಅವರು ಕೊಟ್ಟಂತ ಹಿಂದುತ್ವಕ್ಕೆ ಹೊಸ ವ್ಯಾಖ್ಯಾನ. ಆ ವ್ಯಾಖ್ಯಾನ ಹುಟ್ಟಿನ ನಾವು ಹಿಂದೂರಾಗುವಂತ ಅವಶ್ಯಕತೆ ಇದೆ. ಆ ಹಿಂದೂ ಸಮಾಜವನ್ನ ಒಗ್ಗಟ್ಟಾಗಿಸುವಂತ ಕೆಲಸ ಯಾವತ್ತು ಹಿಂದೂ ಸಮಾಜ ಒಗ್ಗಟ್ಟಾಗುತ್ತೋ ಅವತ್ತು ದೇಶದಲ್ಲಿ ಜಾಗೃತಿ, ಅವತ್ತು ದೇಶದ ಸಂವಿಧಾನದ ಅಡಿನಲ್ಲಿ ಬದಲಾವಣೆ. ಆ ಜಾಗೃತಿ ಬರುವಂತ ಕೆಲಸ ಯಾರು ಮಾಡಬೇಕು? ಇಲ್ಲಿ ಕೂತಿರುವಂತ ನಾವುಗಳೇ ಮಾಡಬೇಕು. ನಮ್ಮ ಕೈಲಾಗುವಂತ ಕೆಲಸವನ್ನು ಧರ್ಮಕ್ಕೋಸ್ಕರ ಮಾಡಿ, ಧರ್ಮ ಜಾಗೃತಿಗೋಸ್ಕರ ಮಾಡಿ. ನಿಮ್ಮಿಂದ ಮಾತಾಡಿ ಧರ್ಮ ಜಾಗೃತಿ ಮಾಡ್ಲಿಕ್ಕಾಗುತ್ತಾ? ಮಾತಾಡಿ ಧರ್ಮ ಜಾಗೃತಿ ಮಾಡಿ. ಹಾಡಾಡಿ ಧರ್ಮ ಜಾಗೃತಿ ಮಾಡ್ಲಿಕ್ಕಾಗುತ್ತಾ? ದೇಶಭಕ್ತಿ ಗೀತೆಗಳನ್ನು ಹಾಡಿ ಜಾಗೃತಿ ಮಾಡಿ. ನಿಮ್ಮಿಂದ ಬರೆದು ಜಾಗೃತಿ ಮಾಡ್ಲಿಕ್ಕಾಗುತ್ತಾ? ನೈಜ ಇತಿಹಾಸವನ್ನ ಬರೆದು ಧರ್ಮದೇಶ ಜಾಗೃತಿಯನ್ನು ಮಾಡಿ. ಈಗ ಯಾವುದೇ ಆಗಿಲ್ಲ, ಕನಿಷ್ಠ ಪಕ್ಷ ದೇಶ ಧರ್ಮ ಪರವಾಗಿ ಒಂದು ಜಯಕಾರ ಹಾಕ್ಲಿಕ್ಕಾಗುತ್ತಾ? ಒಂದು ಜಯಘೋಷ ಹಾಕುವ ಮೂಲಕ ಜಾಗೃತಿ ಮಾಡಿ. ಇದೇ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಯಾರಾದ್ರೂ ಇತ್ತು ದೇಶ ಧರ್ಮ ಪರವಾಗಿ ಜಯಕಾರ ಹಾಕಿದ್ರೆ ನಾವು ತಗ್ಗಲ್ಲ ಇಟ್ಕೊಂಡು ಕೈ ಎತ್ತಾರ ಸಾಕು. ನಾವು ನಮ್ಮ ದೇಶ ಧರ್ಮಕ್ಕೆ ಕೊಡುವಂತ ಕೊಡುಗೆ ಇಷ್ಟನ್ನ ಒಗ್ಗಟ್ಟ ಹಿಂದೂ ಮಾಡಿದ್ರೆ ಸಾಕು. ಒಗ್ಗಟ್ಟ ಹಿಂದೂ ಒಗ್ಗಟ್ಟಾಗಿ ಬಂದ್ರೆ ಏನೇನು ಬದಲಾವಣೆ ಕೊಡ್ತಾ ನೋಡ್ತೀವಿ. ಜೀವಂತ ಸಾಕ್ಷಿ ಮಹಾಕುಂಭ ಮೇಳ ಪ್ರವಾಸದ ಉದ್ದೇಶದಲ್ಲಾದ್ರೂ ಪರವಾಗಿಲ್ಲ, ಪ್ರವಾಹದ ರೀತಿಯಲ್ಲಿ ಪ್ರಯಾಗರಾಜಕ್ಕೆ ಹೋಗಿ ಬಂದಿರುವಂತಹ ಹಿಂದೂ ಸಮಾಜ ಸಂಘಟನೆ ಬಲ ಜಗತ್ತಿಗೆ ತೋರಿಸ್ಕೊಟ್ಟಿದೆ. ನಮ್ಮ ಸಂಘಟನೆ ಬಲದ ಪ್ರಭಾವ ಯಾವ ರೀತಿ ಇರುತ್ತೆ ಅನ್ನೋದನ್ನ. ಆ ಪ್ರಭಾವಳಿ ದೇಶದಾದ್ಯಂತ ಹೋಗುವಂತ ಅವಶ್ಯಕತೆ ಇದೆ, ದೇಶದಾದ್ಯಂತ ಉಳಿಯುವಂತ ಅವಶ್ಯಕತೆ ಇದೆ. ಅದನ್ನೇ ಶಿವಾಜಿ ಮಹಾರಾಜರು ತೋರಿಸ್ಕೊಟ್ಟಿದ್ದಾರೆ. ಇಡೀ ಜೀವನಾದ್ಯಂತ ಸಂಘಟಿತರಾಗಿ ಬನ್ನಿ. ಇದೇ ನಮ್ಮ ಶಾಸ್ತ್ರಗಳ ಮಾತು. ಅಪಾರ ಭೂಮಿ ವಿಸ್ತಾರ ಮಗಣ್ಯ ಜನಸಂಕುಲಂ ರಾಷ್ಟ್ರಂ ಸಂಘಟನೆ ನಮ್ಮ ಪ್ರಭವೇನಾತ್ಮ ರಕ್ಷಣೆ. ತುಳಿಕಾಡುವಷ್ಟು ಅಪಾರವಾದಂತ ಭೂಭಾಗ, ಆ ಭೂಭಾಗದಲ್ಲಿ ಅಗಣ್ಯವಾದಂತ ಜನಸಂಖ್ಯೆ. ಆದ್ರೆ ಆ ಜನರ ಮಧ್ಯದ ಸಂಘಟನೆ ಬಲ ಇಲ್ಲ ಅಂದ್ರೆ ದೇಶ ಧರ್ಮ ರಕ್ಷಣೆ ಆಗಲಿಕ್ಕೆ ಸಾಧ್ಯ